ಅರ್ಜಿ ಸಲ್ಲಿಸಿ ಸೌಲಭ್ಯ ಪಡೆಯಿರಿ. ಕಾಡುಗೊಲ್ಲ ಅಭಿವೃದ್ಧಿ ನಿಗಮದ ನೂತನ ಅಧ್ಯಕ್ಷ ಹಾರೋಗೆರೆ ಮಹೇಶ್. ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನ ಕಾಡುಗೊಲ್ಲ ಅಭಿವೃದ್ಧಿ ನಿಗಮದ ಅಡಿಯಲ್ಲಿ ಸರ್ಕಾರದಿಂದ ನೀಡುವ ವಿವಿಧ ಸಾಲ ಸೌಲಭ್ಯಗಳನ್ನು ಪಡೆಯಲು ಅರ್ಜಿ ಸಲ್ಲಿಸಿ ಎಂದು ಕಾಡುಗೊಲ್ಲ ಅಭಿವೃದ್ಧಿ ನಿಗಮದ ನೂತನ ಅಧ್ಯಕ್ಷ ಹಾರೋಗೆರೆ ಮಹೇಶ್ ತಿಳಿಸಿದರು. ದಿನಾಂಕ 12-10-2025 ಭಾನುವಾರದಂದು ಪಾವಗಡ ತಾಲೂಕಿನ ಜುಲಪನಹಟ್ಟಿ ಗ್ರಾಮದಲ್ಲಿ ಕಾಡುಗೊಲ್ಲ ಸಮುದಾಯದ ಸಾಂಪ್ರದಾಯಿಕ ಹಾಲೊಯ್ಯುವ ಕಾಳಿನಾಗಮ್ಮ, ಕರಿಯಮ್ಮ ಹಾಗೂ ಜುಂಜಪ್ಪ ಸ್ವಾಮಿಗೆ ಜಾತ್ರೆಗೆ ಮೆರವಣಿಗೆ ಮುಖಾಂತರ ಅಭಿವೃದ್ಧಿ ನಿಗಮದ ನೂತನ ಅಧ್ಯಕ್ಷ ಹಾರೋಗೆರೆ ಮಹೇಶ್ ಊರಿನ ಗ್ರಾಮಸ್ಥರು ಅದ್ದೂರಿ ಸ್ವಾಗತಿಸಿ ಬರಮಾಡಿಕೊಂಡರು. ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಇದೇ ವೇಳೆಯಲ್ಲಿ ಪತ್ರಕರ್ತರ ಜೊತೆ ಮಾತನಾಡಿ, ಕಾಡುಗೊಲ್ಲ ಅಭಿವೃದ್ಧಿ ನಿಗಮಕ್ಕೆ ನನ್ನನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ಸೇರಿದಂತೆ ಜಿಲ್ಲೆ ಮಾಜಿ ಸಚಿವರು, ಮಾಜಿ ಶಾಸಕರಿಗೆ ಧನ್ಯವಾದಗಳು ತಿಳಿಸಿ ಸರ್ಕಾರಕ್ಕೆ ಯಾವುದೇ ರೀತಿಯ ಚ್ಯುತಿ ಬಾರದಂತೆ ಕಾಡುಗೊಲ್ಲ ಸಮುದಾಯದ ಜನರ ಸೇವೆ ಮಾಡುವೆ ಎಂದು ತಿಳಿಸಿದರು. ನಂತರ ಗೊಲ್ಲರ ಹಟ್ಟಿಗಳಲ್ಲಿ ಮೂಲಸೌಕರ್ಯಗಳ ಸಮಸ್ಯೆ ಬಗ್ಗೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದರು. ರಾಜ್ಯ ಸರ್ಕಾರ ಕಾಡುಗೊಲ್ಲರ ಅಭಿವೃದ್ಧಿ ನಿಗಮದ ಅಡಿಯಲ್ಲಿ ಸ್ವಾವಲಂಬಿ ಸಾರಥಿ, ನೇರ ಸಾಲ, ಗಂಗಾ ಕಲ್ಯಾಣ ಯೋಜನೆ ಸೇರಿದಂತೆ ವಿವಿಧ ಸಾಲ ಸೌಲಭ್ಯಕ್ಕಾಗಿ ಸಕಾಲದಲ್ಲಿ ಅರ್ಜಿಗಳನ್ನು ಸಲ್ಲಿಸಿ ಸಾಲ ಸೌಲಭ್ಯವನ್ನು ಪಡೆದುಕೊಳ್ಳುವಂತೆ ತಿಳಿಸಿದರು. ಈ ಸಂದರ್ಭದಲ್ಲಿ ಬಲರಾಮ ರೆಡ್ಡಿ, ಮೈಲಾರ ರೆಡ್ಡಿ, ಗಂಗಣ್ಣ ತರೂರು, ಉಗ್ರಪ್ಪ, ಚಿಕ್ಕದಾಸರಹಳ್ಳಿ, ಹಿರೇಗೌಡದರು, ಮೈಲನಹಟ್ಟಿ ಗಂಗಾಧರ್, ನಾಗರಾಜು, ಬಂದುಗುಂಟೆ ರವಿಚಂದ್ರ, ಗೊಲ್ಲರಹಳ್ಳಿ ಗೌಡ ರಂಗಪ್ಪ, ಗ್ರಾಮ ಪಂಚಾಯತ್ ಸದಸ್ಯರು ಶಿವಕುಮಾರ್, ವಸಂತಮ್ಮ ಹಾಗೂ ದೇವಸ್ಥಾನದ ಗೌಡರಾದ ಚಿಕ್ಕರಂಗಪ್ಪ, ಯಜಮಾನ ಬೋರಪ್ಪ, ಈರಣ್ಣ ಪೂಜಾರಿ, ಸಿದ್ದಪ್ಪ, ತೇಜು ಯಾದವ್ ಸೇರಿದಂತೆ ಗ್ರಾಮದ ಹಿರಿಯರು ಮತ್ತು ಕಾಡುಗೊಲ್ಲ ಸಮುದಾಯದ ಬಂಧುಗಳು ಭಾಗವಹಿಸಿದ್ರು. ಮೂಲಸೌಕರ್ಯ, ಶೌಚಾಲಯ, ಚರಂಡಿ ಈ ರೀತಿ ಭಾಳ ಸಮಸ್ಯೆಗಳಿದೆ. ನೀವು ಮೊನ್ನೆ ಪತ್ರಿಕೆ ನೋಡಿರ್ಬೋದು. ಮುಗ್ದಾಳಘಟ್ಟದಲ್ಲಿ ಶೌಚಾಲಯ ಇಲ್ಲ ಅಂತ ಹೇಳಿದಾಗ ಮಹಿಳಾ ಅಧ್ಯಕ್ಷರು ಬಂದಿದ್ದಾರೆ, ನಾಗಲಕ್ಷ್ಮಿ. ನೀವು ನಿಗಮದ ಅಧ್ಯಕ್ಷರಾಗಿದ್ದೀರಾ, ಅದರಲ್ಲೇನಾದರೂ ಗುಲ್ರಟ್ಟಿಗಳಲ್ಲಿ ಅಭಿವೃದ್ಧಿ ಕಾಣ್ಬೋದು ನೋಡಿ. ಈಗ ದೇವಸ್ಥಾನದಲ್ಲಿ ಸತ್ಯ ಒಪ್ಕೋಬೇಕಾಗ್ತದೆ. ಹೌದು, ಗೊಲ್ರಟ್ಟಿಗಳು ಇವತ್ತಿಗೂ ಸಹ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಆಮೇಲೆ ನೀವು ಹೇಳಿದಾಗೆ ರಸ್ತೆಗಳಿಲ್ಲ ಕೆಲವು ಕಡೆಗೆ, ನಿಜ, ಅದನ್ನು ಒಪ್ಕೊಳ್ತೀನಿ. ಬಟ್ ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ನಾನು ಈಗಾಗಲೇ ನಮ್ಮ ಕರ್ನಾಟಕ ಸರ್ಕಾರದ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಅವರು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳು ಹಾಗೂ ನಮ್ಮ ಹಿಂದುಳಿದ ವರ್ಗಗಳ ಇಲಾಖೆಯ ಮಂತ್ರಿಗಳಾಗಿರ್ತಕ್ಕಂಥ ಶಿವರಾಜ್ ತಂಗಡಿಗೆ ಅವರ ಬಳಿ ನಾವು ಈಗಾಗಲೇ ಚರ್ಚೆ ಮಾಡಿದ್ವಿ. ಮೊನ್ನೆ ನಮ್ಮ ಒಬ್ಬರು ಸೆಕ್ರೆಟರಿ ಮೇಡಮ್ ಹತ್ರ ಮಾತಾಡುವಂಥ ಸಂದರ್ಭದಲ್ಲಿ ಅವರು ಸಹ ಹೇಳಿದ್ರು, ನಿಮ್ಮಲ್ಲಿ ಹಲವಾರು ಭಾಳ ಒಂದು ಕಟ್ಟುಪಾಡುಗಳು ಭಾಳ ಅವನ್ನೆಲ್ಲವನ್ನು ಸ್ವಲ್ಪ ಹೋಗ್ಲಾಡಿಸೋ ನಿಟ್ಟಿನಲ್ಲಿ ನಾವೆಲ್ಲ ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಾವಾಗಲೇ ಮೊನ್ನೆ ಒಂದೊಂದಾಗಲಿ ಚರ್ಚೆ ಮಾಡಿದ್ವಿ. ಬಟ್ ಏನಪ್ಪ, ನಾನೀಗ ಅಧ್ಯಕ್ಷರಾಗಿ ಇನ್ನೂ ಹೊಸದಾಗಿ ಇನ್ನೂ ಕೆಲವು ನಾನು ಆಶ್ವಾಸನೆ ಕೊಡೋದಾಗಲಿ ಮಾಡೋದಕ್ಕೆ ಯಾಕಪ್ಪ ಅಂತ ಹೇಳಿದ್ರೆ, ಈಗ ನಮ್ಮ ಒಂದು ಕಾರ್ಯ ಕೆಲಸ ಮಾತಾಡಬೇಕು ಬಿಟ್ಟರೆ ನಾವು ಮಾತಿನಲ್ಲಿ ಇರಬಾರ್ದು ಅನ್ನೋದು ಅದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಸೊ ಆದ್ದರಿಂದ ಇವತ್ತೇನು ಸಂಬಂಧಪಟ್ಟ ಇಲಾಖಾ ಮಂತ್ರಿಗಳೇನಿದ್ದಾರೆ ಮತ್ತು ನಮ್ಮ ಮುಖ್ಯಮಂತ್ರಿಗಳೇನಿದ್ದಾರೆ, ನಮ್ಮ ಹಿರಿಯರೇನಿದ್ದಾರೆ, ಅವರೆಲ್ಲರೂ ಒಂದು ಜೊತೆಗೂಡಿ ಈಗ ನೀವೇನು ಹೇಳಿದ್ರೆ ಇದರ ಒಂದು ನಿಟ್ಟಿನಲ್ಲಿ ಎಷ್ಟು ಇದಕ್ಕೆ ಪರಿಹಾರ ಕೊಡೋದಕ್ಕೆ ಸಾಧ್ಯ, ಪೂರ್ತಿನೂ ನಾವು ಹೋಗಲಾಡಿಸ್ತೀನಿ ಅಂತ ಎಷ್ಟು ಸಾಧ್ಯನೋ ಜನಗಳ ಒಂದು ಸಹಕಾರ ಸ್ಥಳೀಯವಾಗಿ ಎಲ್ಲವನ್ನೂ ಸಹ ಅತ್ಯಗತ್ಯ ಆಗ್ತದೆ. ಆದ್ದರಿಂದ ಸರ್ಕಾರದ ಮಟ್ಟದಲ್ಲಿ ಮೂಲಭೂತ ಸೌಕರ್ಯಗಳು ಈಗ ನೋಡಿ, ಕಳೆದ ಒಂದು ನಮ್ಮ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಮ್ಮನ್ನು ಬೆಳಗ್ಗೆ ಮತ್ತು ಅಮ್ಮಾಯಿ ತಾಂಡಗಳನ್ನ ಕಂದಾಯ ಗ್ರಾಮ ಅಂತ ಹೇಳಿ ಘೋಷಣೆ ಮಾಡಿದ್ವಿ. ಅದರ ವಿಚಾರದಲ್ಲಿ ನಾವಿನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ಸರ್ಕಾರದ ಒಂದು ವಿಶ್ವಾಸವನ್ನು ಪಡೆದು ಸರ್ಕಾರದ ಗಮನವನ್ನು ಸೆಳೆದು ಕಾರ್ಯಪ್ರವೃತ್ತರಾಗಲು ನಾವು ಎಲ್ಲ ನಿಟ್ಟಿನಲ್ಲೂ ಸಹ ನಾವು ಪ್ರಯತ್ನ ಮಾಡ್ತೀವಿ. ಸರ್, ಈಗ ಹಾಕೊಂಡಿದ್ದಾರೆ, ಈಗ ಅರ್ಜಿ ಹಾಕಿರೋರು ಅಥವಾ ಯಾರನ್ನ MLAಗಳನ್ನ ಸಂಪರ್ಕ ಮಾಡಬೇಕಾ, ಅಥವಾ ನೀವು ಅಧ್ಯಕ್ಷ ಆಗಿದ್ದೀರಾ, ಆ ಉದ್ದೇಶದಿಂದ ಅವರು ಯಾವ ರೀತಿ ಇದು ಮಾಡ್ಕೋಬೇಕಂತ ನೋಡಿ. ಈಗ
ಸರ್ಕಾರ ನನಗೊಂದು ಜವಾಬ್ದಾರಿ ಕೊಟ್ಟಿದೆ ನಿಜ. ಆದರೆ ಜವಾಬ್ದಾರಿ ಕೊಟ್ಟಿರುವಂಥ ಒಂದು ಸಂದರ್ಭದಲ್ಲಿ ಅದಕ್ಕೆ ಆದಂಥ ಒಂದು ಕಟ್ಟುಪಾಡುಗಳಿರ್ತದೆ, ಅದಕ್ಕೆ ಆದಂಥ ನಿಯಮಗಳಿರ್ತದೆ. ಈಗ ನೋಡಿ, ಈಗ ಕ್ಷೇತ್ರದ ಶಾಸಕರು ಈಗ ಸಿರಾ ಕ್ಷೇತ್ರ, ಈಗ ಪಾವಗಡ ಕ್ಷೇತ್ರದಲ್ಲಿ ಆಯ್ಕೆ ಮಾಡಬೇಕಾದ್ರೆ ಇಲ್ಲಿ ಆಯ್ಕೆ ಮಾಡೋದಕ್ಕೆ ಅವರೇ ಅಧ್ಯಕ್ಷರಾಗಿರ್ತಾರೆ. ಇಲ್ಲಿ ಆಯ್ಕೆ ಮಾಡ್ತಕ್ಕಂಥ ಒಂದು ಸಮಿತಿಗೆ ಅವರು ಅಧ್ಯಕ್ಷ ಅವರೇ ಆಗಿರ್ತಾರೆ. ಅವ್ರು ಕಳಿಸ್ತಾರೆ. ಈಗ ಪಾವಗಡ ಕ್ಷೇತ್ರದಲ್ಲಿ ಈಗ ಗೌಡ್ರಂಗಪ್ಪ ನಿಜವಾದ ಕಡು ಬಡವನೋ ಇಲ್ಲ ಈ ನಮ್ಮ ಪೂಜಾರಪ್ಪ ಬಡವನೋ ಇಲ್ವೋ, ಇವತ್ತು ಯಾರಿಗೆ ಅದು ಸಲ್ಲಬೇಕು ಅಂತಕ್ಕಂಥದ್ದನ್ನ ಸ್ಥಳೀಯವಾಗಿರ್ತಕ್ಕಂಥ ನಾಯಕರು ತೀರ್ಮಾನ ಕಳಿಸ್ತಕ್ಕಂಥದ್ದು. ಯಾಕಪ್ಪ ಅಂತ ನಾವೆಲ್ಲೋ ಕೂಡಿರೋ ಅವ್ರ ಬಗ್ಗೆ ಈಗ ನೋಡೋದಕ್ಕೆ ಈಗ ನಾನು ಹೇಳೋದು ಇವತ್ತೆಲ್ಲ ಚೆನ್ನಾಗಿ ಬಟ್ಟೆ ಹಾಕೊಂಡಿದ್ದೀನಿ, ಈಗ ನಾನು ಸ್ಥಿತಿವಂತನೋ ಇಲ್ಲ ಅಲ್ವೋ ಅಂತಕ್ಕಂಥದ್ದನ್ನ ಹೇಗೆ ತೀರ್ಮಾನ ಮಾಡ್ತೀರಿ? ತೀರ್ಮಾನ ಮಾಡಬೇಕಾಗಿರೋರು ಯಾರು? ಸ್ಥಳೀಯ ಶಾಸಕರೇ ತೀರ್ಮಾನ ಮಾಡಿ ಕಳಿಸಿದ್ದಂಥ ಕೆಲವೊಂದು ಸಂದರ್ಭದಲ್ಲಿ ಏನಾದರೂ ಒಂದು ಅಂಥವು ಏನಾದ್ರು ಕಂಡಂಥ ಸಂದರ್ಭದಲ್ಲಿ ಅದಕ್ಕೂ ಸಹ ನಾವು ಸರ್ಕಾರದ ಜೊತೆಲಿ ಸರ್ಕಾರದ ಒಂದು ಕಾನೂನು ಅಡಿಯಲ್ಲಿ ಏನು ಸಹಾಯ ಮಾಡಬೇಕು ನಾನು ಸಹ ಮಾಡಬೇಕು. ಜನಕ್ಕೆ ನಿಗಮದಿಂದ ಹೆಚ್ಚಿನ ಅನುದಾನ ಅಥವಾ ಸೌಲಭ್ಯಗಳು ಸಿಗೋಣ ನಿರೀಕ್ಷೆ ಮಾಡ್ಬೋದಾ ಜನ? ಈಗ ಆಸೆ ಅಂತ ಇದ್ದೇ ಇರುತ್ತೆ. ಈಗ ನಮ್ಮವರಿಗೆಲ್ಲರಿಗೂ ತುಮಕೂರು ಜಿಲ್ಲೆಯವರಾಗಿದ್ದಾರೆ, ಪಟ್ಟಣ ಜಿಲ್ಲೆಯವರಾಗಿದ್ದಾರೆ ಅನ್ನೋ ಆಸೆ ಇದ್ದೇ ಇರುತ್ತೆ. ಈಗ ಆಸೆಗೆ ತಕ್ಕನಾಗಿಯೂ ನಾವು ಸಹ ಶ್ರಮಿಸಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ನೀವು ಹೇಳಿದಾಗೆ ನಮ್ಮ ಜಿಲ್ಲೆ ಇರ್ಬೋದು, ನಮ್ಮ ತಾಲೂಕು ಇರ್ಬೋದು, ಜಿಲ್ಲೆ ಅಂತಲ್ಲ ಇಡೀ ರಾಜ್ಯದ ಉದ್ದಕ್ಕೂ ಸಹ ಎಲ್ಲಿ ಇವತ್ತು ಯಾರಿಗೆ ಅನ್ಯಾಯ ಆಗಿದೆ ಅಂಥವ್ರಿಗೆ ನ್ಯಾಯ ಕೊಡಿಸುವಂಥ ಒಂದು ನಿಟ್ಟಿನಲ್ಲಿ ಎಲ್ರಿಗೂ ಸಹ ಇವತ್ತು ಸರ್ಕಾರದ ಸವಲತ್ತು, ಯಾರು ಕಡು ಬಡತನದಲ್ಲಿದ್ದಾರೆ, ಯಾರು ಶ್ರಮಿಕರಿದ್ದಾರೆ, ಯಾರು ಕಷ್ಟದ ಸ್ಥಿತಿಯಲ್ಲಿದ್ದಾರೆ, ಇವತ್ತು ಸರ್ಕಾರ ಮಾಡಿರ್ತಕ್ಕಂಥ ಸವಲತ್ತುಗಳು ಅಂಥ ಒಬ್ಬ ಕಟ್ಟಕಡೆಯ ಮನುಷ್ಯನಿಗೆ ತಲುಪದೆ ಆ ಒಂದು ಯೋಜನೆಯ ಉದ್ದೇಶ ಆಗಿರ್ತದೆ. ಆ ಒಂದು ಯೋಜನೆಯ ಸದುದ್ದೇಶದಲ್ಲಿ ಬ್ಯೂರೋ ರಿಪೋರ್ಟ್ ಶಿವಾನಂದ್, ಭಾರತ ವೈಭವ ನ್ಯೂಸ್, ತುಮಕೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.